ನಮಸ್ಕಾರ ಎಲ್ಲರಿಗೂ ಎಮ್ರಿತು ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಧ್ಯಾಹ್ನದ ಅಡುಗೆಗೆ ಪಲಾವನ್ನು ಮಾಡ್ಕೊಂಡಿದ್ದೆ, ಮೆಂತ್ಯ ಪಲಾವನ್ನು ಮಾಡ್ಕೊಂಡಿದ್ದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಎಷ್ಟು ಟೇಸ್ಟಿಯಾಗಿ ಮೆಂತ್ಯ ಪಲಾವ್ ನಮಗೆ ರೆಡಿ ಆಗೈತಿ. ಒಂಚೂರು ಎಣ್ಣೆ ಒಳಗೆ ಮೆಂತ್ಯ ಹಾಕಿದ್ರೆ ಆ ಒಂದು ಎರೋಮಾ ಆಗಿರ್ಬೋದು, ಆ ಒಂದು ಟೇಸ್ಟ್ ಆಗಿರ್ಬೋದು ಮಸ್ತಾಗಿ ಬಂದಿರ್ತೈತಿ. ಮೆಂತ್ಯ ಪಲಾವ್ ಕೂಡ ಮಸ್ತ್ ಸಖತ್ತಾಗಿ ಬಂದಿತ್ತು, ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು, ಅಷ್ಟೇ ಹೆಲ್ದಿ ಕೂಡ. ಅದಕ್ಕೆ ಬೇಕಾಗಿರೋದು ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿಯನ್ನು 2 ತೊಗೊಂಡೇನಿ, ಟೊಮೆಟೊನೂ 2 ತೊಗೊಂಡೇನಿ. ಹಸಿ ಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಳೆದು ನೀಟಾಗಿ ನೀರು ಬಸಲಿಕ್ಕೆ ಎತ್ತಿಟ್ಕೊಂಡಿದ್ದೆ. ನೀರು ಬಸೋದು ಆಗ್ಯಾವು, ನೀವೇ ನೋಡ್ತಾ ಇರ್ಬೋದು. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್, ಪದಾರ್ಥಗಳು. ಅದಾದ ನಂತರ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡೆ. ಎಣ್ಣೆ ಕಾದಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆಯನ್ನು ಹಾಕೋಬೇಕು. ಅದಾದ ನಂತರ ತೊಳೆದು ನೀರು ಬಸಲಿಕ್ಕೆ ಏನು ಎತ್ತಿಟ್ಟಿದ್ನಲ್ಲ ಆ ಮೆಂತ್ಯ ಸೊಪ್ಪನ್ನು ಎಣ್ಣೆಯೊಳಗೆ ಹಾಕೋಬೇಕು. ಈರುಳ್ಳಿ ಹಾಕಿದ ತಕ್ಷಣ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳಿಕ್ಕೆ ಹೋಗಬೇಡ್ರಿ. ಅಂದರೆ ಈರುಳ್ಳಿ ನೀರು ಅಂಶ ಬಿಡ್ತದಲ್ಲ, ಸ್ವಲ್ಪ ಈರುಳ್ಳಿ ಹಾಕಿದ ತಕ್ಷಣ ನಾವು ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ವಿಷ ಅನ್ನಿಸ್ತದೆ. ನಾವು ಎಣ್ಣೆಯೊಳಗೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆ ಒಂಥರ ವಿಷ ಅಂಶ ಏನು ಅದು ಬಿಡೋಂಗಿಲ್ಲ, ಎಣ್ಣೆಯೊಳಗೆ ನೀಟಾಗಿ ಫ್ರೈ ಆಗಿಬಿಡ್ತೈತಿ. ಅದಾದ ನಂತರ ಈ ರೀತಿ ನಾವು ಎಣ್ಣೆಯೊಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು, ಎಣ್ಣೆಯೊಳಗೆ ನಾನು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ನೀಟಾಗಿ ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡಿನಿ. ಚೂರು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡೀನಿ, 2 ಟೊಮೆಟೊ ತೊಗೊಂಡೀನಿ. ಮೆಣಸಿನ್ಕಾಯಿ ಖಾರ ಇದ್ದರೆ ಮೆಣಸಿನ್ಕಾಯಿ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ರೈಸನ್ನು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ 1.5 ಪಾವು ಅಕ್ಕಿಯನ್ನು ನಾನು ತೊಳೆದು ಮುಂಚೆನೇ ಒಂದು 10 ನಿಮಿಷ ಇಲ್ಲ 10ರಿಂದ 15 ನಿಮಿಷ ನೆನೆಲಿಕ್ಕಿಟ್ರೂ ಚೆನ್ನಾಗಿ ಬರ್ತೈತಿ. ಅದಕ್ಕೆ ನಾನಿಲ್ಲಿ 6ರಿಂದ 7 ಹಸಿಮೆಣ್ಸಿನ್ಕಾಯನ್ನು ತೊಗೊಂಡೀನಿ. ಅದಾದ ನಂತರ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಲಿಕ್ಕೆ ಇಡಬೇಕು. ಅದಾದ ನಂತರ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಹಾಕಿದ ತಕ್ಷಣ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಅಂದರೆ ಟೊಮೆಟೊ ಜೊತೆ ಉಪ್ಪು ಸರಿಯಾಗಿ ಮಿಕ್ಸ್ ಆಗಿ ನೀರು ಬಿಟ್ಕೊಳ್ತೈತಿ. ಆ ನೀರಿನ ಅಂಶ ಒಳಗೆ ಎಲ್ಲ ತರಕಾರಿಗಳು ಸರಿಯಾಗಿ ಬೈಕೋತಾವು. ಇದಾದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಸರಿಯಾಗಿ ಬಾಯ್ಲ್ ಮಾಡ್ಕೋಬೇಕು. ಅದಾದ ನಂತರ ನಾನು ಇದಕ್ಕೆ ಒಂದು ಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕಿದೆ. ಮೊಸರು ಹಾಕೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಸಾಫ್ಟಾಗಿ ಬರ್ತೈತಿ, ಸ್ಮೂತಾಗಿ ಬರ್ತೈತಿ ಕನ್ಸಿಸ್ಟೆನ್ಸಿ. ರೈಸ್ ಬಾಯಲ್ಲಿಟ್ಟರೆ ಅಷ್ಟು ಸ್ಮೂತ್ನೆಸ್ ಅನ್ನಿಸ್ತೈತಿ. ಆಮೇಲೆ ಹುಳಿ ಎಲ್ಲ ಚೆನ್ನಾಗಿ ಬರ್ತೈತಿ. ಅದಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸ್ಕೊಂಡೀನಿ. ಇಷ್ಟೇ ನಾನು ಮಸಾಲವನ್ನು ಸೇರಿಸ್ಕೊಂಡಿರೋದು, ಜಾಸ್ತಿ ಮಸಾಲವನ್ನು ಸೇರಿಸ್ಕೊಂಡಿಲ್ಲ. ಜೀರಿಗೆ ಪೌಡರ್ ಅಂತೂ ಹೆಲ್ತಿಗೆ ಭಾಳ ಚಲೋ. ಸೊ ಹೀಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರನ್ನು ಆ್ಯಡ್ ಮಾಡ್ಕೊಂಡೀನಿ. ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು, ಸೊ ಹೀಗಾಗಿ ನಾನು ಹಸಿ ಖಾರ ಪೇಸ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಆ ಹಸಿ ಖಾರ ಪೇಸ್ಟನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ನೀಟಾಗಿ ನೀರು ಹಚ್ಚಲಾರ ಎಣ್ಣೆ ಒಳಗೆ ಇವೆಲ್ಲವನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ಹೇಳಿದ್ನಲ್ಲ, ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡು ಆಮೇಲೆ ನೀರನ್ನು ಸರಿಯಾಗಿ ಸ್ಟ್ರೈನ್ ಮಾಡಿಕೊಂಡು ಇಟ್ಕೊಂಡ್ರೆ ಅನ್ನನೂ ಕೂಡ ಫಾಸ್ಟಾಗಿ ಆಗ್ತೈತಿ, ಆಮೇಲೆ ನೀಟಾಗಿ ಬೆಂದಿರ್ತೈತಿ. ಅಕ್ಕಿಯನ್ನು ತೊಳೆದಿರುವಂಥ ಅಕ್ಕಿಯನ್ನು ಈ ಒಗ್ಗರಣೆ ಒಳಗೆ ಫಸ್ಟ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಇಲ್ಲಿ ನೀರನ್ನು ಆ್ಯಡ್ ಮಾಡಿಲ್ಲ. ಮುಂಚೆ ಫಸ್ಟ್ ಅಕ್ಕಿಯನ್ನು ಹಾಕ್ಕೊಂಡು ಒಗ್ಗರಣೆ ಒಳಗೆ ಒಗ್ಗರಣೆ ಒಳಗೆ ಅಕ್ಕಿಯನ್ನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡೆ ಕಲರಿಗೆ.
ಇಲ್ಲ ನೀವು ವೈಟ್ ಕಲರ್ ಬೇಕು ಅಂತಂದರೆ ಅರಿಶಿನ ಪುಡಿಯನ್ನು ಸ್ಕಿಪ್ ಮಾಡ್ಕೋಬಹುದು. ಅದಾದ ನಂತರ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಸೇರಿಸ್ಕೊಂಡಿನಿ. ನೀವೇ ನೋಡ್ತಾ ಇರ್ಬೋದು, 3 ಲೋಟ ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ಮೊದಲಿಗೆ ನೀರನ್ನು ಆ್ಯಡ್ ಮಾಡಿದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಲ್ಲ. ಇದು ಒಂದು 5 ನಿಮಿಷ ಒಂದು ಕುದಿ ಬರೋವರೆಗೂ ಇದನ್ನು ಬಿಡ್ತೀನಿ. ಒಂದು ಕುದಿ ಬಂದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಅಂದರೆ ಒಂದು ಕುದಿ ಬಂದಾದಮೇಲೆ ಟೇಸ್ಟನ್ನು ಕೂಡ ಟೇಸ್ಟ್ ಮಾಡಿ ನೋಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಉಪ್ಪನ್ನು ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾನು 3 ವಿಸಿಲ್ ಕೂಗಿಸ್ಕೊಂಡೆ. 3 ವಿಸಿಲ್ ಆದರೆ ಸಫಿಷಿಯೆಂಟ್ ಆಗಿರ್ತೈತಿ. ನೀವು ನೋಡಿಕೊಂಡು ಅನ್ನದ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಒಮ್ಮೊಮ್ಮೆ 2 ವಿಸಿಲಿಗೂ ಕೂಡ ಆಗಿರ್ತೈತಿ. ನಾನಿಲ್ಲಿ 3 ವಿಸಿಲನ್ನು ಕೂಗಿಸ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು. 3 ವಿಸಿಲ್ ಆಗಿ ಕುಕ್ಕರ್ ತಣ್ಣಗಾದಮೇಲೆ ನಾನು ಇದನ್ನು ಲಿಡ್ಡನ್ನು ಓಪನ್ ಮಾಡಿ ನೋಡಿದರೆ ಮಸ್ತ್ ಟೇಸ್ಟಿಯಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಮೆಂತ್ಯ ಪಲಾವ್, ಮೆಂತ್ಯ ಬಿರಿಯಾನಿ ರೆಡಿಯಾಗಿತ್ತು. ಮೆಂತ್ಯ ಸೊಪ್ಪಿನ ಪಲಾವು ನೀವೇ ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗೈತಿ. ಟೇಸ್ಟ್ ಮಾಡಿ ಕೂಡ ನಾನು ನೋಡಿದ್ದೀನಿ ಎಷ್ಟು ಟೇಸ್ಟಿಯಾಗಿ ನಮಗೆ ಮೆಂತ್ಯ ಪಲಾವ್ ರೆಡಿಯಾಗೈತಿ ಅಂತಂದು. ನೀವೇ ನೋಡಿ ಎಷ್ಟು ಉದುರಾಗಿ ಬಂದೈತಿ. 3 ವಿಸಿಲ್ ಕರೆಕ್ಟ್ ಅಳತೆ ನೀರನ್ನು ಇಟ್ಕೊಂಡ್ರೆ 3 ವಿಸಿಲ್ ಕೂಗಿಸ್ಕೊಂಡ್ರೆ ಅಷ್ಟು ಗಿಜಿ ಆಗಂಗಿಲ್ಲ, ಅಷ್ಟು ಉದುರು ಆಗಲ್ಲ, ಒಂದು ಸಾಫ್ಟಾಗಿ ಬಂದಿರ್ತೈತಿ. ನೋಡಿ ನೀವೇ ಎಷ್ಟು ಸಾಫ್ಟಾಗಿ ಎಷ್ಟು ಉದುರಾಗಿ ಮೆಂತ್ಯ ಪಲಾವ್ ರೆಡಿ ಆಗೈತಿ ಅಂತ. ಇದ್ರ ಕಾಂಬಿನೇಷನ್ ಆಗಿ ಮೊಸರು ಬಾಜಿನೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.